ನಮಸ್ಕಾರ. ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಲ್ವರಾಜನಿಂದ ತಿರಸ್ಕಾರ ಮಾಡ್ಕೊಂಡು ಬಂದವಳು ಹಸ್ತಿನಾವತಿಗೆ ಬಂದು ವಿಚಿತ್ರ ವೀರನ ಮದುವೆ ಆಗ್ತಾಳ. ಮದುವೆ ಆಗಬೇಕು ಅನ್ನುವ ಅಭಿಪ್ರಾಯದಲ್ಲೇ ಅವಳು ಬರ್ತಾಳೆ. ಈಗ ಬೇರೆ ದಾರಿ ಇಲ್ಲ. ಇತ್ಲಾಗೆ ಭೀಷ್ಮ ನನ್ನ ಎತ್ಕೊಂಡು ಬಂದ, ಅವನೇ ನ್ಯಾಯ ಕೊಡಲಿ. ನಾನು ಈಗೇನು ತಮ್ಮನಿಗೆ ಮದುವೆ ಮಾಡ್ತೀನಿ ಅಂತ ಕರ್ಕೊಂಬಂದ, ನಾನು ದೊಡ್ಡವಳು, ನಾನೇ ಹಸ್ತಿನಾವತಿಗೆ ಪಟ್ಟದ ರಾಣಿ ಆಗ್ತೀನಿ ದೊಡ್ಡವಳು ಅಂದ್ಕೊಂಡು ಬರ್ತಾಳೆ. ಬರುವ ವೇಳೆಗೆ ಇಲ್ಲಿ ಮದುವೆ ಆಗ್ಬಿಟ್ಟಿರುತ್ತೆ. ಇಲ್ಲೊಂದು ಧರ್ಮ ಸೂಕ್ಷ್ಮ ಇದೆ. ಭಾವಂದರು ಅಂದರೆ ಅಕ್ಕನ ಈಗ ಅಕ್ಕನ ಗಂಡನ್ನ ನಾದ್ನಿಯರು ಮದುವೆ ಮಾಡ್ಕೋಬೋದು. ಈಗ ಅಂಬೆಗೆ ಮದುವೆ ಆಗ್ಬಿಟ್ಟಿದೆ, ಯಾರಿಗೆ ವಿಚಿತ್ರ ವೀರ್ಯನ ಜೊತೆಗೆ ಅಂತ ಇಟ್ಕೊಳ್ಳಿ. ಅವಾಗ ಅವಳ ತಂಗಿಯರಾದ ಅಂಬಾಲಿಕೆಯರು ಭಾವನನ್ನ ಮದುವೆ ಆಗ್ಬೋದು, ಒರೆಸ್ಬೋದು. ಆದರೆ ತಂಗಿಯ ಗಂಡನನ್ನ ಅಕ್ಕ ಮದುವೆ ಆಗೋವಾಗಿಲ್ಲ. ಇದೇ ಧರ್ಮ ಹೌದಲ್ವ? ಧರ್ಮ ಸೂಕ್ಷ್ಮ ಇದು ನೋಡಿ. ಏನಾಗಿದೆ, ತಂಗಿಯ ಗಂಡನನ್ನ ಮದುವೆ ಆಗೋ ಹಾಗಿಲ್ಲ, ಮದುವೆ ಆಗೋಗ್ಬಿಟ್ಟಿದೆ. ಮತ್ತೆ ಏನ್ ಮಾಡ್ತಾಳೆ ಇವಳು? ಈಗ ಅವ್ರದ್ದು ಹೇಳ್ತಾರೆ, ಮೊದಲೇ ಬಂದಿದ್ರೆ ನೋಡಮ್ಮ ನೀನೇ ಪಟ್ಟದ ರಾಣಿ, ನಿನಗೆ ಮದುವೆ ಮಾಡ್ತಾ ಇದ್ವಿ, ನಮ್ದೇನು ಅಭ್ಯಂತರ ಇರಲಿಲ್ಲ. ನಮ್ಮ ಯೋಚನೆ ಇದ್ದಿದ್ದೆ 3 ಜನನು ಅವನು ಕೊಟ್ಟು ಮದುವೆ ಮಾಡಬೇಕು ಅಂತ. ಆದರೆ ಇಲ್ಲೊಂದು ಪ್ರಸಂಗ ಆಗಿದೆ, ನೀವು ಬರೋ ಹೊತ್ತಿಗೆ ನಾವು ಮದುವೆ ಮಾಡಿಬಿಟ್ಟಿದ್ದೀವಿ. ಈಗ ಅವಳು ನಿನ್ನ ತಂಗಿಯರು, ತಂಗಿಯ ಗಂಡನ ಮದುವೆ ಆಗ್ಲಿಕ್ಕೆ ಒಪ್ಪಿಗೆ ಇಲ್ಲ. ಮತ್ತೆ ಇವಳು ಪರಿಸ್ಥಿತಿ ಏನು ಮಾಡಬೇಕು? ಎಡವಂತರ ಆಗ್ಬಿಡ್ತದೆ. ನಾನು ಏನು ಮಾಡಬೇಕು? ಅವಳಿಗೆ ಒಂಥರ ಹುಚ್ಚಿಡ್ದಾಗತ್ತೆ, ಗೊತ್ತಿಲ್ಲ. ಮೊದಲೇ ಸ್ವಲ್ಪ ಹಠಗಾತಿ. ಈ ಹಠ ಎಲ್ಲಿಂದ ಬಂದಿರುತ್ತೆ ಅಂತ ನೀವು ಕೇಳ್ಬೋದು. ಈ ಹಠ ಪ್ರೀತಿಯಿಂದ ಬಂದಿರುತ್ತೆ. ಪ್ರೀತಿ ಮಾಡಿದವ್ರ ಮನಸ್ಸುಗಳೆಲ್ಲ ಹೀಗೇನೆ, ಹಠ ಜಾಸ್ತಿ. ಹಠ ಪ್ರೀತಿ ಜೊತೆಗೆ ಸೇರ್ಪಡೆ ಆಗಿರ್ತದೆ. ಆ ಹಠ ಇಲ್ಲ ಅಂದರೆ ನೀವು ಪ್ರೀತಿಯಿಂದ ಮುಂದುವರ್ಸೋಕ್ಕೆ ಆಗಲ್ಲ. ಹಾಗಾಗ್ಬಿಟ್ಟು ಇವಳಿಗೆ ಜೊತೆಗೆ ನನ್ನ ಜೀವನ ಹಾಳು ಮಾಡಿದವ್ರು ಯಾರು? ಭೀಷ್ಮ. ಹೋಗಿ ಆಯಿತು, ಅವಳು ಒಪ್ಕೋತಾಳೆ. ವಿಚಿತ್ರ ವೀರ್ಯನ ನೋಡಿದ ಮೇಲೆ ಅವಳಿಗೂ ಅನ್ಸುತ್ತೆ, ಹೌದು ತಂಗಿಯರ ಗಂಡನ ನಾನು ಹೆಂಗೆ ಮದುವೆ ಮಾಡ್ಕೊಳಕ್ಕಾಗುತ್ತೆ, ಇದು ಧರ್ಮ, ಇದನ್ನು ನಾನು ಮೀರಕ್ಕಾಗಲ್ಲ, ಧರ್ಮನ ಯಾರೂ ಮೀರಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಭೀಷ್ಮನ ಹತ್ರ ಹೋಗ್ತಾಳೆ. ನನಗದೆಲ್ಲ ಗೊತ್ತಿಲ್ಲ, ನನ್ನ ಜೀವನಕ್ಕೊಂದು ದಾರಿನೇ ಇಲ್ದಾಗೋಯ್ತು, ದಾರಿ ಮಾಡ್ಕೊಡಿ, ಈಗ ನನ್ನ ನೀನೇ ಮದುವೆ ಮಾಡ್ಕೊ. ಭೀಷ್ಮನ್ನೇ. ಹೌದು, ನೀನು ವ್ರತ ಗೀತ ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಜೀವನ, ನಿನ್ನ ಜೀವನದಲ್ಲಿ ನಿಂಗೆ ವ್ರತ ಇರ್ಬೋದು, ಯಾವುದೋ ಭಾಷೆ ಕೊಟ್ಟಿರೋ ವ್ರತ ಇರ್ಬೋದು, ಆದರೆ ನನಗೆ ಅದೆಲ್ಲ ಪ್ರಸಂಗ ಇಲ್ಲ. ನನ್ನ ಜೀವನ ನೀನು ಹಾಳು ಮಾಡಿದ್ಯಾ, ನೀನು ನನ್ನ ಮದುವೆ ಮಾಡ್ಕೊ. ಅವ್ನು ಹೇಳ್ತಾನೆ, ಇಲ್ಲಮ್ಮ, ನನಗೆ ಗಂಗೆಯನ್ನು ಜೊತೆಗೆ ಎಲ್ಲರೂ, ಗಂಗೆ ಹೇಗೆ ನನಗೆ ಮಾತೃ ಸಮಾನಳೋ, ಮಾತೃನೋ ಸತ್ಯವತಿ ಗಂಗೆಯರ ಹಾಗೆ ನೀನು ಕೂಡ ನನಗೆ ಪ್ರಾತಸ್ಮರಣೀಯ. ನೀ ನನ್ನ ತಾಯಿನೇ, ನಾನು ಇದನ್ನು ಹೇಗೆ ಮದುವೆ ಆಗಲಿ? ನಾನು ಮಾತು ಕೊಟ್ಟಿರೋದು ಒಂದೇ, ಜೊತೆಗೆ ನಾನು ಈ ಥರ ತೀರ್ಮಾನದಲ್ಲಿದ್ದೀನಿ, ನೀನು ನನಗೆ ತಾಯಿ ಸಮಾನ, ನೀನು ನಂಗೆ ಗಂಗೆ ಸಮಾನ, ಮದುವೆ ಸಾಧ್ಯ ಇಲ್ಲ. ಇವಳು ಹೇಳ್ತಾಳೆ, ಇವಳು ಇನ್ನೂ ಹಠ ಮಾಡಕ್ಕೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನನ್ನು ನೀನೇ ಮದುವೆ ಮಾಡ, ಜೀವನ ಸರಿ ಮಾಡಿಕೊಡು, ಇಲ್ಲ ನನ್ನ ಜೀವನ ಹಾಳಾಗೋಗುತ್ತೆ, ನನ್ನ ಯಾರು ಮದುವೆ ಆಗ್ತಾರೆ? ಹೌದು. ಶಾಲ್ವನು ತಿರಸ್ಕಾರ ಮಾಡ್ದ, ನೀ ಮುಟ್ಟಿದ್ರಿಂದ ಶಾಲ್ವ ತಿರಸ್ಕಾರ ಮಾಡಿದ, ಇಲ್ಲಾಂದ್ರೆ ನನ್ನ ಜೀವನ ತುಂಬ ಸುಂದರವಾಗಿರ್ತಿತ್ತು. ಹಾಳು ಮಾಡಿದ್ರು ನೀನೇ. ವಿಚಿತ್ರ ವೀರ್ಯನ ಮದುವೆ ಆಗೋಕ್ಕಾಗಲ್ಲ, ಅದು ಧರ್ಮ, ನಾನು ಒಪ್ಕೋತೀನಿ, ನನಗೆ ನೀನೇ ದಾರಿ. ಅವಳು ಇಲ್ಲ, ನಾನು ಆಗೋದೇ ಇಲ್ಲ, ನಾನು ಮದುವೆ ಒಪ್ಕೊಳ್ಳೋದೇ ಇಲ್ಲ, ಭೀಷ್ಮರ ಪ್ರತಿಜ್ಞೆ. ಈಗ ಸ್ತ್ರೀ ಬುದ್ಧಿ ಪ್ರಳಯ ಅಂತ ಒಂದು ಮಾತಿದೆ ನೋಡಿ. ಇಂಥ ಸಂದರ್ಭಗಳಿಗೋಸ್ಕರನೇ ಇಟ್ಟಿದ್ದಾರೆ. ಅವಳು ವಿಚಿತ್ರವಾಗಿ ಯೋಚನೆ ಮಾಡ್ತಾಳೆ, ಯಾರನ್ನೇ ಆಗಲಿ, ಯಾರಿಂದ ಹೇಳಿದ್ರೆ ಇವನನ್ನು ಒಪ್ಪಿಸ್ಬಹುದು. ನಾನು ಭೀಷ್ಮನೇ ಮದುವೆ ಮಾಡ್ಕೋಬೇಕು, ಭೀಷ್ಮನ ಮದುವೆ ಮಾಡ್ಕೋಬೇಕು, ಯಾರ ಮಾತನ್ನ ಭೀಷ್ಮ ಕೇಳ್ಬೋದು? ಸತ್ಯವತಿ ಮನೆಗೆ ಹಿರಿಯಳು, ಸತ್ಯವತಿ ಹೇಳಿದ್ರೆ ಕೇಳ್ತಾನ? ಯೋಚನೆ ಮಾಡ್ತಾಳೆ. ಆಮೇಲೆ ಅವಳಿಗೆ ಎರಡನೇ ಯೋಚನೆ ಬರುತ್ತೆ, ಸತ್ಯವತಿಯಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಸತ್ಯವತಿ ಅವನ ಕರುಣೆಲೇ ಇರೋಳು. ಎಷ್ಟೇ ಅಂದರೂ ಸತ್ಯವತಿ ಅವನ ಕರುಣೆಯಿಂದ ಈ ಮನೆಗೆ, ಅರಮನೆಗೆ ತಾಯಿಯಾಗಿದ್ರು ಅವನ ಕರುಣೆಯಿಂದ ಅರಮನೆಗೆ ಬಂದವಳಲ್ವ. ಹಾಗಾಗಿ ಸತ್ಯವತಿ ಒಂಚೂರು ಸಂಕೋಚದಲ್ಲಿರ್ತಾಳೆ, ಒತ್ತಡ ಕೊಡೋಕ್ಕಾಗಲ್ಲ, ಹೇಳಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದಾಗುತ್ತೆ, ಸತ್ಯವತಿ ಇನ್ನೊಂದು ಯೋಚನೆ ಬರುತ್ತೆ, ರಾಜ್ಕುಮಾರಿಯರಿಗೆ ಈ ಯೋಚನೆ ಖಂಡಿತವಾಗಿ ಬಂದಿರುತ್ತೆ. ಇವಾಗ ಏನಾಗುತ್ತೆ, ಸತ್ಯವತಿ ಮಗ ವಿಚಿತ್ರ ವೀರ್ಯ ಅರಮನೆಯಲ್ಲಿ ಪಟ್ಟದಲ್ಲಿದ್ದಾನೆ, ಪಟ್ಟಕ್ಕೆ ಬರ್ತಾನೆ, ಹೌದಾ? ಪಟ್ಟಕ್ಕೆ ಬಂದಿದ್ದಾನೆ, ಅವಳು ತಂಗಿಯರು ಆಳ್ತಾ ಇದ್ದಾರೆ. ಅಕಸ್ಮಾತ್ ಭೀಷ್ಮರು ತಮ್ಮ ಪ್ರತಿಜ್ಞೆಯನ್ನು ಮುರಿದು ಇವಳನ್ನ ಮದುವೆ ಆದರೆ ಸತ್ಯವತಿ ಮಗ ವಿಚಿತ್ರ ವೀರ್ಯನ್ಗೆ ನಷ್ಟ ಆಗುತ್ತೆ ತಾನೆ? ನೀವು ಹೇಳೋದು ನಿಜ. ಇದೇ ಚಿಂತನೆನ ಅಂಬೆ ಕೂಡ ಮಾಡ್ತಾಳೆ. ಯಾವಾಗ ತನ್ನ ಮಗನಿಗೆ ನಷ್ಟವಾಗುತ್ತೆ, ಆ ಕಾರಣಕ್ಕೆ ಸತ್ಯವತಿ ನನ್ನ ಮದುವೆಗೆ ಪ್ರೋತ್ಸಾಹ ಕೊಡೋದಿಲ್ಲ. ಸತ್ಯವತಿ ಕೊಡ್ತಾ ಇದ್ಲು ಇಲ್ಲ, ಅದು ಆಮೇಲಿನ ಪ್ರಶ್ನೆ. ಈ ಯೋಚನೆ ಅಂಬೆಯ ಮನಸ್ಸಿನಲ್ಲಿ ಬರುತ್ತೆ, ಹೌದಲ್ವಾ? ಸತ್ಯವತಿ ಹೇಗಿದ್ದಕ್ಕೆ ಒಪ್ಪಿಗೆ ಕೊಡ್ತಾಳೆ, ಹಾಗಾಗಿ ನಾನು ಅವಳನ್ನು ಇಲ್ಲಿಗೆ ಭಾಗವಹಿಸೋಕೆ ಬಿಡೋ ಆಗಿಲ್ಲ, ಅಥವಾ ಅವಳನ್ನು ಪ್ರಶ್ನೆ ಮಾಡೋ ಆಗಿಲ್ಲ, ಅವಳನ್ನು ಕೇಳ್ಕೊಳ್ಳೋ ಆಗಿಲ್ಲ. ನನಗಿವಾಗ ದಾರಿ ಯಾರು?
ಭೀಷ್ಮರು ಇಡೀ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ, ಅವ್ರಿಗೆ ಯಾರೂ ಬುದ್ಧಿ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗೋರು ಒಬ್ಬರೇ ಒಬ್ಬರು ಅವಳ ಗುರುಗಳು, ಅಂದರೆ ಪರಶುರಾಮರು. ಪರಶುರಾಮರನ್ನು ಹಿಡಿದ್ರೆ ಮಾತ್ರ ನನಗೂ ಮತ್ತು ಇವ್ರಿಗೂ ಭೀಷ್ಮರಿಗೂ ಮದುವೆ ಆಗೋಕ್ಕೆ ಸಾಧ್ಯ ಅಂಥೇಳಿ ಹೋಗಿ ಪರಶುರಾಮರ ಮುಂದೆ ಕೂತ್ಬಿಡ್ತಾಳೆ. ನೀವು ನನಗೆ ಗೊತ್ತಿಲ್ಲ, ಮದುವೆ ಮಾಡಿಸ್ಲೇಬೇಕು ನನಗೂ ಮತ್ತು ಭೀಷ್ಮರಿಗೂ, ನೀವು ಹೇಳಿದ್ರೆ ಕೇಳ್ತಾರೆ. ಪರಶುರಾಮರ ಪಾತ್ರ ಹೇಗೆ ಅಂದರೆ ಅವರು ಶೀಘ್ರ ಕೋಪಿಗಳು, ತಕ್ಷಣಕ್ಕೆ ಒಳಿತು ಕೆಡಕಗಳನ್ನು ಯೋಚನೆ ಮಾಡದೇ ಇರುವಂತಹ ವ್ಯಕ್ತಿತ್ವ ಅವರದ್ದು. ಒಂದು ಹೆಣ್ಣು ತನ್ನ ಮುಂದೆ ಬಂದು ಕೂತ್ಕೊಂಡು ದಯನೀಯವಾಗಿ ಬೇಡಿಕೊಂಡಾಗ ಮನಸ್ಸು ಕರಗಿಬಿಡುತ್ತೆ. ಜೊತೆಗೆ ಅವಳು ಹೊಗಳ್ತಾಳೆ ಕೂಡ. ನಿಮ್ಮ ಮಾತನ್ನು ಭೀಷ್ಮ ಕೇಳ್ತಾನೆ, ನೀವು ಹೇಳಬೇಕು, ನೀವು ಹೇಳಿದ್ರೆ ನನ್ನ ಜೀವನ ಸರಿ ಹೋಗುತ್ತೆ. ಭೀಷ್ಮ ನನ್ನ ಜೀವನ ಹಾಳು ಮಾಡಿಬಿಟ್ಟಿದ್ದಾನೆ. ಯಾವಾಗ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ಕೊಂಡು ನನ್ನ ಜೀವನನ ಭೀಷ್ಮ ಹಾಳು ಮಾಡ್ದ ಅಂತ ಕೇಳಿದ್ರು, ಆವಾಗ ಅವ್ರಿಗೂ ಕನಿಕರ ಬರ್ತದೆ. ಪೂರ್ವಪರ ಯೋಚನೆ ಮಾಡದೇ ಇರುವ ಮನಸ್ಥಿತಿಯ ಪರಶುರಾಮರು, ನಡಿ ನಾನು ನಿನಗೂ ಭೀಷ್ಮರಿಗೂ ಮದುವೆ ಮಾಡಿಸ್ತೀನಿ, ನನ್ನ ಶಿಷ್ಯ ನನ್ನ ಮಾತನ್ನು ಮೀರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹೇಳಿ ನೇರವಾಗಿ ಅಂಬೆನ ಕರೆದುಕೊಂಡು ಭೀಷ್ಮರ ಬಳಿಗೆ ಬರ್ತಾರೆ. ಬಂದರೆ ಭೀಷ್ಮರು ಗುರುಗಳನ್ನು ನೋಡಿ ತುಂಬ ಚೆನ್ನಾಗಿ ಅವ್ರನ್ನ ಸ್ವಾಗತ ಮಾಡ್ತಾರೆ, ಗೌರವ ಕೊಡ್ತಾರೆ, ಮಧುಪರ್ಕಗಳನ್ನು ಕೊಡ್ತಾರೆ, ಏನೇನೆಲ್ಲ ಮಾಡ್ಬೋದು, ತುಂಬ ಗೌರವದಲ್ಲಿ ನಡ್ಕೊಳ್ತಾರೆ. ಹಿಂದೆಲ್ಲೇ ಅಂಬೆ ಬಂದರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಅವ್ರ ಮನಸ್ಸು ಅವ್ರ ಚಿಂತನೆಗೆ ಎರಡೂ ನಿಶ್ಚಯವಾಗಿರುತ್ತೆ. ಹಾಗಾದ್ರೆ ಗುರುಗಳ ಮಾತನ್ನ ಭೀಷ್ಮ ಅವರು ಎತ್ತಾಕೋದಿಲ್ಲ ಅಲ್ವಾ? ಮದುವೆಗೆ ಒಪ್ಕೊಬಿಡ್ತಾರಾ? ಹೌದು, ಈ ನೀವು ಹೇಳೋದು ಸರಿ. ಯಾಕೆಂದರೆ ಗುರುವಿನ ಮಾತನ್ನು ತಪ್ಪಬಾರ್ದು. ಹೌದು, ಯಾಕೆಂದರೆ ಗುರುವಾಕ್ಯ ನಿಮಗೆ ಗೊತ್ತು, ಗುರುವಿನ ಸ್ಥಾನ ಏನು ಅಂತ ಅಲ್ವಾ? ಹಾಗಿದ್ದ ಮೇಲೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಾರೆ. ಅಂದರೆ ಗುರುವಿನ ತ್ರಿಮೂರ್ತಿಗಳ ಸ್ಥಾನದಲ್ಲಿಟ್ಟು ಗುರುವಿನ ದೊಡ್ಡ ಸ್ಥಾನದಲ್ಲಿ ನೋಡ್ತಾರೆ. ಹೌದಲ್ವಾ? ಭೀಷ್ಮರು ಧರ್ಮನ ಸದಾ ಕಾಲದಲ್ಲಿ ಕನಸು ಮನಸ್ಸಿನಲ್ಲೂ ಕೂಡ ಆಚರಣೆಗೆ ತರ್ತಾ ಇದ್ದವರು. ಯಾವತ್ತೂ ತಪ್ಪಿ ನಡೆದೋರೇ ಅಲ್ಲ, ಒಂದು ಹೆಜ್ಜೆ ಕೂಡ ಭೀಷ್ಮರು ತಪ್ಪಿದವರಲ್ಲ. ಅಂಥವರು ಗುರುವಾಕ್ಯನ ನಡೆಸಬೇಕಾಗತ್ತೆ. ಹೌದು. ಆದರೆ ಅದಕ್ಕೂ ಮೀರಿದ ವಾಕ್ಯ ಒಂದಾಗಿದೆ. ಏನು? ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಣು ಕೂಡ ನನಗೆ ಮಾತೃ ಗಂಗೆ ಸಮಾನ. ಈ ಮಾತು ಆಡ್ಬಿಟ್ಟಿದ್ದಾರೆ ಭೀಷ್ಮರು ಒಂದು ದಿವಸ. ಆಡಿರುವಾಗ ಈಗ ಅಂಬೆಯನ್ನು ಆ ಸ್ಥಾನದಲ್ಲಿ ನೋಡೋಕ್ಕಾಗಲ್ಲ. ಗುರು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಇದು ಧರ್ಮ ಸೂಕ್ಷ್ಮ. ಆದರೂ ಗುರು ಮಾತನ್ನ ಮೀರಬಾರದು. ನಿಜ, ಆದರೆ ಗುರುವು ಕೂಡ ನ್ಯಾಯ ಮಾರ್ಗದಲ್ಲಿ ಇರಬೇಕು. ಏನಾದ್ರು ಒಂದು ಹೇಳಬೇಕಾದ್ರೆ ಗುರು ಕೂಡ ನ್ಯಾಯ ಮಾರ್ಗದಲ್ಲೇ ಇರಬೇಕು. ಗುರು ಕೂಡ ಮಾತಕ್ಕೆ ತಪ್ಪಾರ್ದು. ಈ ಪ್ರಸಂಗದಲ್ಲಿ ಅಂಬೆ ಉದ್ದಟಳು, ಪರಶುರಾಮರು ತಪ್ಪುದವರು, ಭೀಷ್ಮರಲ್ಲ. ಭೀಷ್ಮರು ತಪ್ಪು ಮಾಡ್ತಾ ಇಲ್ಲ, ಪರಶುರಾಮರು ತಪ್ಪು. ಪರಶುರಾಮರು ಪೂರ್ವಾಪರ ಯೋಚನೆ ಮಾಡಬೇಕಾಗಿತ್ತು, ಭೀಷ್ಮರು ಈ ಪ್ರತಿಜ್ಞೆ ಮಾಡಿದ್ದಾರೆ. ಅವ್ರಿಗೆ ನಾನು ಇನ್ನೊಂದು ಹೆಣ್ಣನ್ನು ತೆಗೆದುಕೊಂಡೋಗಿ ಮದುವೆ ಮಾಡ್ತೀನಿ ಅಂತ ಕಟ್ಟಿಗೆ ಸಿಕ್ಕಿಸ್ಬಾರ್ದು. ಗುರುವಾದವರು ಒಂದು ನಿಯಮನ ಇಟ್ಕೋಬೇಕು. ಅದನ್ನು ಮೀರಿದವರು ಗುರುವಾದರೂ ಅಷ್ಟೇ, ದೇವರಾದರೂ ಅಷ್ಟೇ, ಯಾರಾದರೂ ಅಷ್ಟೇ ಆ ಮಾತನ್ನು ತಿರಸ್ಕಾರ ಮಾಡೋದು ಅಗತ್ಯ. ಆ ಮಾತಿಗೆ ಬೆಲೆನೇ ಇಲ್ಲ. ಹೌದು, ಆ ಮಾತಿಗೆ ಇಲ್ಲೇನಾಗುತ್ತೆ ಪ್ರಸಂಗ, ಪರಶುರಾಮರ ಮುಂದೆ ಇವ್ರು ನಿಂತ್ಕೊಂಡು ಹೇಳ್ತಾರೆ, ಸ್ವಾಮಿ ನಿಮ್ಮ ಮಾತನ್ನ ತಿರಸ್ಕರಿಸ್ತಿಲ್ಲ, ನಿಮ್ಮನ್ನು ಅಗೌರವಿಸ್ತಾ ಇಲ್ಲ, ಆದರೆ ನಾನು ಈ ಥರ ಪ್ರತಿಯೊಂದು ಹೆಣ್ಣು ಕೂಡ ನನ್ನ ಗಂಗೆ ಸ್ವರೂಪ ಅಂತ ಹೇಳ್ಕೊಂಡಿದ್ದೀನಿ, ಹಾಗಾಗಿ ಈ ಮದುವೆ ನಡೆಯಲ್ಲ, ನಾನು ಮದುವೆ ಆಗೋದಿಲ್ಲ. ಬೇರೆ ಏನು ಮಾಡ್ಬೇಕು ಹೇಳಿ? ನಾನು ಕುತ್ತಿಗೆ ಕತ್ತರಿಸಿಡ್ಬೇಕಾ? ಅದು ಮುಂದೆ ಕತ್ತರಿಸಿಡ್ತೀನಿ, ಆದರೆ ಮದುವೆ ಮಗುಂತ ಮಾತ್ರ ಹೇಳಬೇಡಿ, ನಾನು ಬ್ರಹ್ಮಚಾರಿ. ತುಂಬ ಹೇಳ್ತಾರೆ ಗುರುಗಳು. ಯಾಕೆಂದರೆ ಪರಶುರಾಮರು ನಾನು ಹೇಳಿದೆ, ಪೂರ್ವಾಪರ ಯೋಚನೆ ಮಾಡದೇ ಇರುವಂತಹ ಮನಸ್ಥಿತಿಯವರು ಜೋರಾಗಿ ಕಿರ್ಚಾಡ್ತಾರೆ, ಒಪ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವಳಿಗಾಗಿರೋ ಕಷ್ಟನ ತೋರಿಸ್ತಾರೆ. ಏನೇನೆಲ್ಲ ವಾಗ್ವಾದ ನಡೆಯುತ್ತೋ ಅದೆಲ್ಲ ನಡೀತದೆ. ಆದರೆ ಏನು ಮಾಡಿದ್ರು ಒಂದೇ ನಿಯಮ, ನನ್ನ ಮಗ ಹರಿ ಅನ್ನೋದು ಬಿಡ. ಈ ಗಾದೆ ಮಾತು ಎಲ್ಲಿ ಬರುತ್ತೆ ಗೊತ್ತಾ? ಪರೀಕ್ಷಿತ ಮಹಾರಾಜ ಗೊತ್ತಲ್ಲ, ಅವನಿಗೆ ಅವರಪ್ಪ ಹಿರಣ್ಯಕಶಿಪು, ಅವ್ರಿಗೆ ಇವ್ರನ್ನ ಕಂಡ್ರಾಗಲ್ಲ, ಹರಿನ ಕಂಡ್ರಾಗಲ್ಲ, ಆದರೆ ಮಗ ಯಾವಾಗಲೂ ಹರಿ 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 ಅಂತ ಇರ್ತಾರೆ. ಹಾಗಾಗಿ ಅವರನ್ನು ಪೂರ ತಡೆಯೋಕ್ಕೆ, ಹರಿ ಹೆಸರನ್ನು ಹೇಳಬೇಡ ಅನ್ನೋಕ್ಕೆ ತುಂಬ ಶಿಕ್ಷೆಗಳನ್ನೆಲ್ಲ ಕೊಡ್ತಾರೆ. ನೋಡಿ, ಈ ಪ್ರಸಂಗದಿಂದ ಈ ಗಾದೆ ಹುಟ್ಟುತ್ತೆ, ಏನೇ ಮಾಡಿದ್ರು ನನ್ನ ಮಗ ಹರಿ ಅನ್ನೋದನ್ನು ಬಿಡ ಅಂತ. ಹೀಗೆ ಇವರು ಕೂಡ, ಭೀಷ್ಮರು ಕೂಡ ಇಲ್ಲಿ ಅದೇ ಥರ ಒಂದೇ ಮಾತು, ನನಗೆ ಎಲ್ಲರೂ ಗಂಗೆ ಸಮಾನರು, ನಾನು ಮದುವೆ ಆಗೋದಿಲ್ಲ, ಹಠ ಹಿಡಿತಾರೆ. ಹಠದ ಅಂತಿಮದಲ್ಲಿ ಪರಶುರಾಮರು ಗೊತ್ತಲ್ಲ, ಶೀಘ್ರ ಕೋಪಿಗಳು, ಅವ್ರಿಗೆ ಮೊದಲೇ ಕ್ಷತ್ರಿಯರನ್ನ ಕಂಡ್ರೆ ಆಗೋದಿಲ್ಲ.
ಯಾಕೆಂದರೆ ಅವ್ರ ತಂದೆಯನ್ನು ಕೊಂದವರು ಅವರು ಅಂತ ಹೇಳ್ಬಿಟ್ಟು ಸಿಟ್ಟಿದೆ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ನಿರ್ನಾಮ ಮಾಡಿದವರು ಅಂಥವರು ಭೀಷ್ಮರ ಮೇಲೆ ಸಿಟ್ಟಾಗ್ತಾರೆ. ಸಿಟ್ಟಾಗ್ಬಿಟ್ಟು ಹಾಗಾದರೆ ನೀ ನನ್ನ ಜೊತೆ ನಾನು ಹೇಳಿದ ಮಾತನ್ನ ನೀನು ಕೇಳಲಿಲ್ಲ ಅಂದರೆ ನನಗೆ ಯುದ್ಧದಲ್ಲಿ ನಿನ್ನ ಸೋಲಿಸ್ಬೇಕಾಗತ್ತೆ ಅಥವಾ ಯುದ್ಧ ಕೊಡಬೇಕಾಗತ್ತೆ ಅಂತ ಕೇಳ್ತಾರೆ. ನಾನು ನಿಮ್ಮ ಜೊತೆ ಯುದ್ಧನೂ ಮಾಡ್ತೀನಿ, ಅದು ಧರ್ಮನೇ ನನಗೆ, ಆದರೆ ನನ್ನ ಮಾತನ್ನು ಮೀರೋದಿಲ್ಲ ಅಂತ ಭೀಷ್ಮರು ನಿಂತ್ಕೋತಾರೆ. ಸರಿ, ತಕ್ಷಣದಲ್ಲಿ ಗುರು ಶಿಷ್ಯರಿಗಿಬ್ಬರಿಗೂ ಯುದ್ಧ ಶುರುವಾಗ್ಬಿಡುತ್ತೆ. ಏನು ಪರಶುರಾಮರು ಅಂದರೆ ಸುಮ್ಮನೆ ಅಲ್ಲ, ವಿಷ್ಣುವಿನ ಅವತಾರಿಗಳು. ಜೊತೆಗೆ 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಏನು ಕ್ಷತ್ರಿಯರ ವಂಶದ ನಾಶ ಮಾಡಿದಂಥ ಮಹನೀಯರು, ಅವ್ರ ಜೊತೆಗೆ ಭೀಷ್ಮರು ಯುದ್ಧ ಕೊಡ್ತಾರೆ. ಯುದ್ಧ ಅಂದರೆ ತುಂಬ ಘನಘೋರವಾಗಿ ಒಂದು ಯುದ್ಧ ನಡೀತದೆ. ಇಲ್ಲಿ ಸೈನ್ಯ ಎಲ್ಲ ಏನಿರಲ್ಲ, ಭೀಷ್ಮರು ಮತ್ತು ಪರಶುರಾಮರು ಯುದ್ಧ, ಇದರ ಮಧ್ಯೆ ಪಣವಾಗಿ ಇವಳು ನಿಂತ್ಕೋತಾಳೆ. ಈ ಯುದ್ಧದಲ್ಲಿ ಸೋತ್ರೆ ನೀವು ಮದುವೆ ಮಾಡ್ಕೋಬೇಕು. ಯುದ್ಧ ನಡೆಯುತ್ತೆ. ದೈವಾನುಕೂಲವೋ ಅಥವಾ ಭೀಷ್ಮರ ಶಕ್ತಿಯೇ ಅಷ್ಟು ದೊಡ್ಡದ, ಒಟ್ಟಲ್ಲಿ ಆ ಯುದ್ಧದಲ್ಲಿ ಭೀಷ್ಮರು ಗೆಲ್ತಾರೆ, ಪರಶುರಾಮರು ಸೋತು ಬಿಡ್ತಾರೆ. ಸೋತ ಮೇಲೆ ಭೀಷ್ಮರು ಏನು ಮಾಡ್ತಾರೆ, ಆಗಲೂ ಕೂಡ ವಿನಯದಿಂದನೇ ನಮಸ್ಕಾರ ಮಾಡಿ ಹೇಳ್ತಾರೆ, ಇಲ್ಲ ನಾನು ಕೊಟ್ಟ ಮಾತಂತ ಹೇಳ್ತಿದ್ದೀನಿ, ನಾನು ಯುದ್ಧದಲ್ಲಿ ಗೆದ್ದಿದ್ದೀನಿ, ನೀವು ಈ ಮಾತನ್ನು ನನಗೆ ಒತ್ತಡ ಹಾಕಬಾರ್ದು ಅಂತ ಹೇಳಿದಾಗ ಇನ್ನೇನೂ ಮಾಡೋಕ್ಕಾಗದೆ ಪರಶುರಾಮರು ಅಂಬೆ ಬಳಿಗೆ ಬಂದು ನೀನು ಏನಾರೋ ಮಾಡ್ಕೊಮ್ಮ, ನಿನ್ನ ಹಣೆ ಬರ, ನನ್ನ ಪ್ರಯತ್ನ ನಾನು ಮಾಡಿದೆ, ಆದರೆ ಭೀಷ್ಮನ್ನ ಒಪ್ಸೋಕೆ ನನ್ನ ಕೈಲಾಗಲಿಲ್ಲ, ಇನ್ನು ಉಳಿದಿದ್ದು ನಿನಗೆ ಸೇರಿದ್ದು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಹೋದ್ಮೇಲೆ ಈಗ ಅಂಬೆಗೆ ದಿಕ್ಕು ತೋಚಿದಾಗುತ್ತೆ. ಮನಸ್ಸಿನಲ್ಲಿ ಕೆಚ್ಚಿದೆಯಲ್ಲ ಅದು ತುಂಬ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಅವರ ಮಾತು ಹೇಳಿದ್ದು ನಡಿಲಿಲ್ಲ ಅಂದರೆ, ಅವ್ರು ಏನು ಅಂದ್ಕೋತಾರೆ ಅದನ್ನು ನಡ್ಸೋಕ್ಕಾಗಲಿಲ್ಲ ಅಂದರೆ, ಒಂದು ಏನು ಆಸೆ ಇತ್ತು ಆ ಆಸೆಗೆ ವಿರುದ್ಧವಾಗಿ 100 ಪಟ್ಟು ಕೆಚ್ಚು ಬರುತ್ತೆ. ಆ ಕೆಚ್ಚು ಅಂಬೆಗೂ ಬರುತ್ತೆ. ಅಂಬೆ ಮೊದಲೇ ಕ್ಷತ್ರಿಯ ರಮಣಿ, ಅವರಲ್ಲಿ ಕೆಚ್ಚು ಯಾವಾಗಲೂ ಇರುತ್ತೆ. ಜೊತೆಗೆ ಇವಳಿಗೆ ಭೀಷ್ಮರ ಮೇಲೆ ಬಹಳ ಸಿಟ್ಟು ಬರುತ್ತೆ, ನನ್ನ ಜೀವನನ ಹಾಳು ಮಾಡಿದೆ ಅಲ್ವಾ, ಇಷ್ಟೆಲ್ಲ ಪ್ರಯತ್ನ ಪಟ್ಟರು ನೀನು ಒಪ್ಕೊಳ್ಳಿಲ್ಲ ಅಲ್ವಾ, ನಿನ್ನ ನಾಶ ಮಾಡೋದೇ ನನ್ನ ಉದ್ದೇಶ ಅಂಥೇಳಿ ಅಲ್ಲೇ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಅಲ್ಲ, ಭೀಷ್ಮ ಅವರು ಎಲ್ಲ ಸ್ತ್ರೀಯರನ್ನು ಮಾತೃ ಸ್ವರೂಪ ಅಂತ ಹೇಳ್ತಾ ಇದ್ರು. ಅಂಥವ್ರ ಮುಂದೆ ಈ ಅಂಬೆ ಅಗ್ನಿ ಪ್ರವೇಶ ಮಾಡುವಾಗ ಅದನ್ನು ನೋಡ್ತಾ ಸುಮ್ಮನೆ ನಿಂತಿದ್ರ ಇವರು? ಅದು ಅಲ್ಲದೆ ಅವಳು ಶತ್ರು ಅಲ್ವಾ, ಹೋದರೆ ಹೋಗಲಿ ಅಂತ ಸುಮ್ಮನಾದ್ರ. ಇದರಿಂದ ಅವ್ರಿಗೆ ಸ್ತ್ರೀ ಹತ್ಯಾ ದೋಷ ಬರಲ್ವಾ? ನೀವು ಹೇಳೋ ಸರಿ.